ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಇವತ್ತು ಏನಪ್ಪ ಸ್ಪೆಷಲ್ ಅಂತ ಹೇಳಿದರೆ, ಮದುವೆ ವಿಡಿಯೋ ನೋಡ್ತಾ ಇದ್ದೀರಾ ಅಲ್ವಾ. ಇವತ್ತಿಗೆ ನಾನು ಮದುವೆಯಾಗಿ 1 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ನಂಬೋದಕ್ಕೆ ಆಗ್ತಾಯಿಲ್ಲ. ಈಗ ನಿನ್ನೆ ಮೊನ್ನೆ ತಾನೇ ನನಗೆ ಮದುವೆ ಆಗಿದೆ ಅಂತ ಅನ್ನೋ ಫೀಲ್ ಆಗ್ತಾಯಿತ್ತು. ಅಷ್ಟರಲ್ಲೇ ಮಗು ಬಂದ. ಸೊ ಈಗ ನನ್ನ ಮದುವೆ ಆ್ಯನಿವರ್ಸರಿ ಆಗ್ತಾಯಿದೆ, ಫಸ್ಟ್ ಇಯರ್ದು. ಸೊ ಎಷ್ಟು ಬೇಗ ಕಂಪ್ಲೀಟ್ ಆಯಿತು ಅನ್ನೋದೇ ಒಂದು ರೀತಿ ಶಾಕಿಂಗ್ ಅಂತ ಹೇಳಿದ್ರೆ, ಇನ್ನೊಂದು ರೀತಿ ಖುಷಿ ಇದೆ. ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ. ನಾನು ತುಂಬ ಪ್ರೀತಿ ಮಾಡೋ ಹುಡುಗನ್ನ ನಾನು ಮದುವೆ ಆದೆ ಅನ್ನೋ ಒಂದು ಖುಷಿ ನನಗೆ ಯಾವಾಗಲೂ ಇರುತ್ತೆ. ಯಾಕಂದರೆ ಆ ಪ್ರೀತಿಸಿರೋ ಹುಡುಗನ್ನ ಕಳ್ಕೊಳ್ಳೋದ್ರಲ್ಲಿ ಇರೋ ಆ ದುಃಖ ಯಾವ ಹೆಣ್ಣಿಗೂ ಬೇಡ. ಆದರೆ ನಾನು ಕಳ್ಕೊಳ್ಳಿಲ್ಲ, ನನ್ನ ಪ್ರೀತಿನ ನಾನು ಉಳಿಸ್ಕೊಂಡೆ ಅನ್ನೋದರಲ್ಲಿ ನನಗೆ ತುಂಬ ಹೆಮ್ಮೆ ಇದೆ, ಅಷ್ಟೇ ಖುಷಿ ಕೂಡ ಇದೆ. ಆ್ಯಂಡ್ ಈ ಜಗತ್ತಲ್ಲಿ ನನ್ನ ಯಾರೇ ನಂಬದೆ ಹೋದರೂ, ನನ್ನ ಗಂಡ ನನ್ನ ತುಂಬ ನಂಬಿ ನಾನು ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದ್ರಲ್ಲ, ಆ ಮಾತು ನನಗೆ ಕೋಟಿ ಕೊಟ್ಟರು ಸಾಕಾಗಲ್ಲ. ಅಷ್ಟು ಒಬ್ಬ ಒಳ್ಳೆ ಗಂಡನ್ನು ನಾನು ಪಡ್ಕೊಂಡೆ ಅನ್ನೋದರಲ್ಲಿ ತುಂಬಾ ಹೆಮ್ಮೆ ಇದೆ ನನಗೆ. ಹೊಸದಾಗಿ ನೀವು ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ, ನನ್ನ ಮದುವೆ ವ್ಲಾಗ್ ಆಗಿರ್ಬೋದು, ನನ್ನ ಲವ್ ಸ್ಟೋರಿ ವ್ಲಾಗ್ ಆಗಿರ್ಬೋದು, ನಾನು ಯೂಟ್ಯೂಬಲ್ಲಿ ಶೇರ್ ಮಾಡಿದ್ದೀನಿ. ಪ್ಲೀಸ್ ಅದನ್ನು ಒಂದು ಸಲ ಚೆಕ್ ಮಾಡಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅಮ್ಮ ಬೆಳಿಗ್ಗೆ ಟಿಫನ್ಗೆ ಅಂತ ಪೊಂಗಲ್ ಮಾಡಿದರು. ಪೊಂಗಲ್ ಜೊತೆ ಏನಾದರೂ ಸ್ವೀಟ್ ಮಾಡೋಣ ಅಂತ ಕೇಳಿದಾಗ ನಾನು ತಿನ್ನೋದು ಅಂತ ಹೇಳಿದ್ರೆ, ಈಗ ಸದ್ಯಕ್ಕೆ ಹೆಸರು ಬೇಳೆ ಪಾಯಸ. ಸೊ ಬಾಣತಿ ಆಗಿರೋದ್ರಿಂದ ಬೆಲ್ಲನೇ ತಿನ್ನಬೇಕಾಗಿರುತ್ತೆ, ಸಕ್ಕರೆ ತಿನ್ನೋ ಹಾಗಿಲ್ಲ. ಹಾಗಾಗಿ ನನಗೆ ಹೆಸರು ಬೇಳೆ ಪಾಯಸ ಮಾಡಿಕೊಟ್ರು, ಅದನ್ನು ತಿನ್ಬೋದಲ್ವಾ ಅಂತ ಹೇಳಿ. ಸೊ ನಾನು ಬೆಳಿಗ್ಗೆ ಸ್ನಾನ ಮಾಡಾದ್ಮೇಲೆ ಸ್ಯಾರಿ ಹಾಕೊಳ್ಳೋಣ, ಹೊರಗಡೆ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಮಹಿ ನನಗೆ ಕುರ್ತಾನ ಗಿಫ್ಟ್ ಮಾಡಿದರು. ಸೊ ಮಹಿ ಕೇಳ್ಬೋದು ನೀವು, ಮಹಿ ಅವರು ಏನು ಗಿಫ್ಟ್ ಮಾಡಿಲ್ವಾ ನಿಮಗೆ ಅಂತ. ಸೊ ನಾನೇ ಹೇಳಿದೆ ಅವರಿಗೆ, ಏನೇ ಒಂದು ಕಾಸ್ಟ್ಲಿ ಗಿಫ್ಟು ನನಗೆ ಸದ್ಯಕ್ಕೆ ಏನೂ ಬೇಡ ಅಂತ ಹೇಳಿದಾಗ ಅವರು ಹೋಗಿಬಿಟ್ಟು 2 ಕುರ್ತಾನ ತಂದಿದ್ರು. ನನಗೆ ಡ್ರೆಸ್ ಅಂದರೆ ತುಂಬ ಕ್ರೇಜು, ತುಂಬ ಇಷ್ಟಪಟ್ಟು ಹಾಕ್ಕೊಳ್ತೀನಿ ನಾನು ಡ್ರೆಸ್ಗಳನ್ನ. ಹಾಗಾಗಿ ಈ ಕುರ್ತಾನ ನಾನು ಚೂಸ್ ಮಾಡಿ ಇವತ್ತು ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಬೆಳಿಗ್ಗೆನೇ ಹೋಗೋಣ ಟೆಂಪಲ್ಗೆ ಅಂದ್ಕೊಂಡ್ವಿ. ತುಂಬ ಬಿಸಿಲಿದ್ರೋದ್ರಿಂದ ನೈಟ್ ಟೈಮು ಅಂದರೆ ಸಂಜೆ 6 ಗಂಟೆ ಮೇಲೆ ಟೆಂಪಲ್ಗೆ ಬಂದಿದ್ದು. ಸೊ ಇಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೆ ನಾನು, ಮಹಿ. ಸೊ ಒಂಥರ ಖುಷಿ ಇತ್ತು. ಆ್ಯಂಡ್ ಇವತ್ತು ತುಂಬ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಬಿಕಾಸ್ ನಾನು ಬಾಣ್ತಿ, ಹಾಗಾಗಿ ಎಲ್ಲೂ ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ. ಆ್ಯಂಡ್ ಪಾಪು ಕೂಡ ನನ್ನ ಜೊತೆನೇ ಇದ್ದಾನೆ. ಅವನು ಇನ್ನೂ ಚಿಕ್ಕ ಪಾಪು ಆಗಿರೋದ್ರಿಂದ ಅವನನ್ನು ಕರ್ಕೊಂಡು ಎಲ್ಲೂ ಸುತ್ತಾಡೋದಕ್ಕಾಗ್ತಿರ್ಲಿಲ್ಲ. ಸುತ್ತಾಡಿದ್ರು ಅರೌಂಡು ರಾಮನಗರದಲ್ಲಿ 1 ಕಿಲೋಮೀಟರ್ ಆಸ್ಪಾಸು ಅಲ್ಲೇ ಸುತ್ತಾಡಬೇಕಾಗಿತ್ತು. ಹಾಗಾಗಿ ನಾವು ಈ ಸಲ ತುಂಬ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡೋಣ. ಈಗ ಜಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಬೆಳಿಗ್ಗೆಯಿಂದ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಹಾಗಾಗಿ ಸಂಜೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಆ್ಯಂಡ್ ಇದು ನಾನು ಆ್ಯಕ್ಚುಲಿ ಸ್ಯಾರಿ ಹಾಕ್ಕೊಳ್ಬೇಕು ಅಂತ ಅಂದ್ಕೊಂಡೆ. ಬಟ್ ಮಹಿ ನನಗೆ ಈ ಕುರ್ತಾ ಗಿಫ್ಟ್ ಮಾಡಿದ್ದಾರೆ. ಇದು ಮತ್ತು ಇನ್ನೊಂದು ಬ್ಲ್ಯಾಕ್ ಕಲರ್ದೊಂದು ಕುರ್ತಾ ಗಿಫ್ಟ್ ಮಾಡಿದ್ದಾರೆ, 2 ಡ್ರೆಸ್ಸು. ಸೊ ಸ್ವಲ್ಪ ಲೂಸ್ ಇದೆ, ನಾನು ಸ್ವಲ್ಪ ದಪ್ಪಾಗಿದ್ನಲ್ವ ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಅವರು ಸ್ವಲ್ಪ ಲೂಸ್ ಇರೋದನ್ನ ತಂದಿದ್ರು, ಸ್ಟಿಚ್ ಹಾಕಿಸ್ಕೊಳ್ಬೋದು ಆಮೇಲೆ ಅಂತ ಹೇಳಿ. ಸೊ ಏನು ಮಾಡೋದು ಅಂತ ಹೇಳಿಬಿಟ್ಟು ಗಿಫ್ಟಲ್ಲಿ ಬಂದ್ಬಿಟ್ಟು ಈಗಲೇ ವೇರ್ ಮಾಡಿದೆ. ಬಟ್ ಅಷ್ಟೊಂದು ಲೂಸ್ ಅಂದರೆ ವೇಲ್ ಕವರ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಅಷ್ಟೊಂದು ಲೂಸ್ ಅನ್ನಿಸ್ತಾ ಇಲ್ಲ. ಕುರ್ತಾ ಕಂಫರ್ಟೇಬಲ್ ಆಗಿದೆ. ಆ್ಯಂಡ್ ಇದೆಲ್ಲ ಆದಮೇಲೆ ನೆಕ್ಸ್ಟು ನೋಡ್ತಿರ್ಬೋದು ಎಷ್ಟು ಲೂಸ್ ಇದೆ ಅಂತ, ಸಿಕ್ಕಾಪಟ್ಟೆ. ನೆಕ್ಸ್ಟು ಯಾವಾಗಾದ್ರೂ ಫ್ರೀ ಮಾಡ್ಕೊಂಡು ಅದನ್ನು ಸ್ಟಿಚ್ ಮಾಡಿಸ್ಕೊಳ್ಬೇಕು. ಈಗ ಮಹಿ ಬಂದಮೇಲೆ ನೋಡಬೇಕು. ಅಡುಗೆ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಏನೋ ಮಾಡಿದ್ದಾರೆ ಅಮ್ಮ ಮತ್ತು ನಮ್ಮ ಅಕ್ಕ ಸೇರಿಕೊಂಡು. ಸೊ ಅದು ವ್ಲಾಗೆಲ್ಲ ನಾನು ಮಾಡ್ಕೊಂಡಿಲ್ಲ. ಆ್ಯಂಡ್ ನಮ್ಮ ಅಮ್ಮನಿಗೆ ಹೇಳ್ತಾ ಇದ್ದೆ, ನೀನು ಮಾಡೋ ಬಿರಿಯಾನಿ ತುಂಬ ಜನ ಕೇಳ್ತಿದ್ರು ಹೇಗೆ ಮಾಡ್ತಾರೆ ವೀಡಿಯೋ ಮಾಡಿ ಅಂತ. ಸೊ ಆದಷ್ಟು ಬೇಗ ಅವ್ರ ಕೈಲಿ ಒಂದು ವೀಡಿಯೋ ಮಾಡಿಸ್ತೀನಿ. ಆ್ಯಂಡ್ ನಮ್ಮ ಅಕ್ಕನೂ ಅಷ್ಟೇ ತುಂಬ ಚೆನ್ನಾಗಿ ಕುಕ್ ಮಾಡ್ತಾಳೆ. ಅವಳು ಅಷ್ಟೇ ವೆರೈಟಿಯಾಗಿ ಅಡುಗೆ ಮಾಡ್ತಾಳೆ. ಮಧ್ಯಾಹ್ನದಿಂದ ಅವರು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಸಿಂಪಲಾಗಿ ಮನೆಯವರೆಲ್ಲ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಅಷ್ಟೇ, ಮನೆ ಮುಂದಿಗೆ. ಆ್ಯಂಡ್ ಅವರು ಫ್ರೆಂಡ್ಸ್ಗೆ ಕರ್ಸ್ಕೊಂಡಿದ್ದಾರೆ, ಮಹಿ ಫ್ರೆಂಡ್ಗೆ. ಹೊಟ್ಟೆ ಬೇರೆ ಎಷ್ಟಿದ್ದಿದೆ. ಮಹಿ ಮನೆಗೆ ಬರ್ತೀನಿ ಅಂತ ಹೇಳಿ ಕೆಳಗಡೆನೇ ಡ್ರಾಪ್ ಮಾಡಿಬಿಟ್ಟು ಹೋದರು. ಅವ್ರು ಬಂದಮೇಲೆ ಊಟ ಮಾಡಬೇಕು. ಆ್ಯಂಡ್ ಅವ್ರ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ ಒಬ್ಬರಾದ್ಮೇಲೆ ಒಬ್ಬರು.
ಸೊ ಮಹಿ ಬಂದಮೇಲೆ ಊಟ ಎಲ್ಲ ಮಾಡಬೇಕು. ಆ್ಯಂಡ್ ನಾನು ಇಲ್ಲಿ ಅಕ್ಕಪಕ್ಕದ ಮನೆಯವ್ರು ಯಾರಿದ್ದಾರೆ, ನನಗೆ ಯಾರು ಕ್ಲೋಸ್ ಇದ್ದಾರೆ ಆಂಟಿ, ಅವ್ರನ್ನ ಮಾತ್ರ ನಾನು ಕರೆದಿದ್ದೀನಿ. ಸೊ ಪಾಪು ಮಲ್ಕೊಂಡಿದ್ದಾನೆ, ಅವನಿಗೆ ರೆಡಿ ಮಾಡಿ. ಆ್ಯಂಡ್ ಚೆನ್ನಾಗಿದೆ ಕುರ್ತಾ, ಈ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಆ್ಯಂಡ್ ಬ್ಲ್ಯಾಕ್ ಇನ್ನೂ ತುಂಬ ಚೆನ್ನಾಗಿತ್ತು, ಬಟ್ ಅದನ್ನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ವೇರ್ ಮಾಡೋಣ. ಏಪ್ರಿಲಲ್ಲೇ ತುಂಬ ಸ್ಪೆಷಲ್ ಡೇಸ್ ಇದೆ. ಸೊ ಹಾಗಾಗಿ ಆ ಬ್ಲ್ಯಾಕ್ ಡ್ರೆಸ್ ಬೇರೆ ಟೈಮಲ್ಲಿ ಹಾಕ್ಕೊಳ್ತೀನಿ. ಅಮ್ಮನೂ ಅಕ್ಕ ಸೇರಿಕೊಂಡು ರಾತ್ರಿ ಊಟಕ್ಕೆ ಏನು ಪ್ರಿಪೇರ್ ಮಾಡಿದ್ದಾರೆ ಅಂದರೆ, ಅಮ್ಮ ಬಿರಿಯಾನಿ ಮಾಡಿದ್ದಾರೆ, ಚಿಕನ್ ಬಿರಿಯಾನಿ. ನಮ್ಮಮ್ಮ ಚಿಕನ್ ಬಿರಿಯಾನಿನೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಮಟನ್ ಬಿರಿಯಾನಿನೂ ಅಷ್ಟೇ ಚೆನ್ನಾಗಿ ಮಾಡ್ತಾರೆ. ನಾನು ಯಾವುದಾದ್ರು ಒಂದು ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಅವರು ಏನು ಹೇಳ್ತಾರೆ, ಮಸಾಲೆ ಎಲ್ಲ ಜಾಸ್ತಿ ಅವ್ರು ಹಾಕೋದೇ ಇಲ್ಲ, ಸ್ವಲ್ಪ ಕಡಿಮೆ ಮಸಾಲೆನೇ ಅವ್ರು ಯೂಸ್ ಮಾಡೋದು. ಮಸಾಲೆ ಅಂದರೆ ಕಾಯಿ ಆ ರೀತಿ ಏನೂ ಹಾಕೋದೇ ಇಲ್ಲ ಅವರು. ತುಂಬ ಚೆನ್ನಾಗಿ ಮಾಡ್ತಾರೆ. ಆದಷ್ಟು ಬೇಗ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ನಿಮಗೆ. ಆ್ಯಂಡ್ ಇದು ನಮ್ಮ ಅಕ್ಕ ಗ್ರೇವಿ ಮಾಡಿದ್ಲು. ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅಂತ ಹೇಳಿದ್ದಕ್ಕೆ ಸ್ವಲ್ಪ ತೆಳ್ಳಗೆ ಮಾಡಿದ್ಲು, ಇಲ್ಲ ಅಂದಿದ್ರೆ ತುಂಬ ಗಟ್ಟಿಯಾಗಿ ಗ್ರೇವಿ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು. ಸೊ ಆದರೂ ಇದು ಚೆನ್ನಾಗಿದೆ, ಬಟ್ ಸ್ವಲ್ಪ ತೆಳು ಆಯಿತು ಅಷ್ಟೇ, ಎಲ್ಲರೂ ಬರ್ತಾರಲ್ವ ಅಂತ ಹೇಳಿ. ಆ್ಯಂಡ್ ಇಲ್ಲಿ ಮಹಿ ತುಂಬ ಸಿಂಪಲ್ ಆಯ್ತಲ್ವ ಅಂತ ಹೇಳಿ ಅವರು ಕೇಕ್ ಆದರೂ ಕಟ್ ಮಾಡೋಣ ಅಂತ ಹೇಳಿ ಅವರು ಕೇಕ್ ವರ್ಡ್ಗೆ ಹೋಗಿ ನನ್ನ ಫೇವ್ರೆಟ್ ಕೇಕ್, ಡ್ರೈ ಫ್ರೂಟ್ಸ್ದು ಕೇಕ್ ಏನಿದೆ ಆ ಕೇಕ್ನ ತಂದಿದ್ರು. ನನಗೆ ತುಂಬ ಖುಷಿ ಆಯಿತು. ಆಫ್ಟರ್ ಲಾಂಗ್ ಟೈಮ್ ಕೇಕ್ ತಿಂತಾಯಿದ್ದೀನಿ, ಅದು ನನ್ನ ಫೇವ್ರೇಟ್ ಡ್ರೈ ಫ್ರೂಟ್ಸ್ ಕೇಕ್ ಅಂತ. ಸೊ ನಾನು ಇದನ್ನು ಡ್ರೈ ಫ್ರೂಟ್ಸ್ ಕೇಕ್ ಅಂತಲೇ ಕರೆಯೋದು, ಬಟ್ ಇದಕ್ಕೆ ಏನೋ ಒಂದು ಹೆಸರಿದೆ, ಬಟ್ ಸಡನ್ನಾಗಿ ನೆನಪಾಗ್ತಾ ಇಲ್ಲ. ಯಾಕಂದರೆ ಇದರಲ್ಲಿ ಆಲ್ಮಂಡ್ಸ್ ಆಗಿರ್ಬೋದು, ಕ್ಯಾಶ್ಯೂ ಆಗಿರ್ಬೋದು, ತುಂಬ ಡ್ರೈ ಫ್ರೂಟ್ಸ್ ಎಲ್ಲ, ವೆರೈಟಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತಾರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಸೊ ಕೇಕ್ ವರ್ಡಲ್ಲಿ ನಾನು ತುಂಬ ಇಷ್ಟಪಟ್ಟು ತಿನ್ನೋ ಕೇಕ್ ಅಂದರೆ ಇದೇ ಕೇಕು. ನೀವು ತುಂಬ ಜನ ನೋಡಿರ್ತೀರ. ನಾನು ಎಲ್ಲ ಒಂದು ಏನೇ ಒಂದು ನಮ್ಮ ಮನೇಲಿ ಏನೇ ಒಂದು ಫಂಕ್ಷನ್ ಮಾಡಿದ್ರೂ ಆ ಸೆಲೆಬ್ರೇಷನ್ ಟೈಮಲ್ಲಿ ನಾನು ಕೇಕ್ ಕಟ್ ಮಾಡಿದ್ರೆ ಇದೇ ಕೇಕೇ ಕಟ್ ಮಾಡೋದು. ಆಲ್ಮೋಸ್ಟ್ ಅಬ್ಸರ್ವ್ ಮಾಡಿದ್ದೀರಾ ನೀವು. ಸೊ ಈಗ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಆ್ಯಂಡ್ ಮಹಿ ಎಲ್ಲರನ್ನೂ ಕರೀತಾಯಿದ್ರು. ನಾನು ಹೇಳ್ತಾಯಿದ್ದೆ, ಇದು ಬರ್ಡೇ ಎಲ್ಲ ಎಲ್ಲರಿಗೂ ತಿನ್ನಿಸ್ಕೊಂಡು ಕೂತ್ಕೊಳ್ಳೋದಕ್ಕೆ, ಆ್ಯನಿವರ್ಸರಿ ನಾವಿಬ್ಬರೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದು, ಕೇಕ್ ಕಟ್ ಮಾಡಿ ಅಂತ ಹೇಳಿದ್ಮೇಲೆ ಸೊ ಎಲ್ಲರೂ ನೋಡ್ತಿರ್ತಾರಲ್ವ, ಸೊ ಅವ್ರಿಗೂ ಕೇಕ್ ತಿನ್ನಿಸೋಣ ಅಂತ ಹೇಳಿಬಿಟ್ಟು ಮಹಿ ಓಕೆ ಅಂತ ಹೇಳಿ ನಾನು ಎಲ್ಲನೂ ಕರೆದೆ ವ್ಲಾಗಲ್ಲಿ ಒಬ್ಬೊಬ್ಬರನ್ನೇ ತೋರಿಸೋಣ ಅಂತ ಹೇಳಿ. ಆ್ಯಂಡ್ ತುಂಬ ಜನ ಕೇಳ್ತಾಯಿದ್ರಿ, ನಮ್ಮ ಅಪ್ಪ ಅಮ್ಮನೂ ವ್ಲಾಗಲ್ಲಿ ಕಾಣಿಸ್ಕೊಳ್ತಾ ಇರಲಿಲ್ಲ. ಆ್ಯಂಡ್ ನಮ್ಮ ಅಕ್ಕ ಬಾವ ಆಗಿರ್ಬೋದು, ನಮ್ಮ ಅಕ್ಕನ ತುಂಬ ಜನ ಕೇಳ್ತಾಯಿದ್ರಿ, ಐಶು ಸೋನು ಅವ್ರು ಯಾಕೆ ನಿಮ್ಮ ವ್ಲಾಗಲ್ಲಿ ಬರ್ತಾಯಿಲ್ಲ, ನಿಮ್ಮ ಮನೆಗೆ ಯಾಕೆ ಬರ್ತಾಯಿಲ್ಲ, ನೀವು ಯಾಕೆ ಅವ್ರ ಮನೆಗೆ ಹೋಗ್ತಾಯಿಲ್ಲ ಅಂತ. ನಾನು ಸ್ಟೆಪ್ಸ್ ಹತ್ತಿ ಇಳಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ನಮ್ಮ ಮನೆ ಸ್ಟೆಪ್ಸ್ ಹತ್ತಿ ಇಳಿಯೋದ್ರಲ್ಲೇ ನಂಗೆ ಸುಸ್ತಾಗ್ಬಿಡುತ್ತೆ. ಆ್ಯಂಡ್ ನಮ್ಮ ಅಕ್ಕನ ಮನೆ ಸ್ಟೆಪ್ಸ್ ಹತ್ತಿ ಇಳಿಯೋದಕ್ಕೆ ಇನ್ನೂ ಸುಸ್ತಾಗುತ್ತೆ ಅಂತ ಹೇಳಿ ನಾನು ಹೋಗ್ತಾ ಇರಲಿಲ್ಲ. ಬಟ್ ನಮ್ಮ ಅಕ್ಕ ಬರ್ತಾಯಿದ್ಲು. ಆ್ಯಂಡ್ ಇವ್ರು ಬಂದು ನನ್ನ ನೈಬರ್ರೆ ಆಂಟಿ, ತುಂಬ ಚೆನ್ನಾಗಿ ನನ್ನ ಜೊತೆ ಮಾತಾಡಿಸ್ಕೊಂಡು ನಮ್ಮ ಅಮ್ಮನಿಗೆ ಬೆಸ್ಟ್ ಫ್ರೆಂಡ್ ಆಗಿಬಿಟ್ಟಿದ್ದಾರೆ ಈಗ ರೀಸೆಂಟಾಗಿ. ಆ್ಯಂಡ್ ಇದು ಅವ್ರ ಮಗಳು. ಸೊ ಅವರು ಗಿಫ್ಟ್, ಪುಟಾಣಿ ಗಿಫ್ಟ್ ತಂದು ಕೊಟ್ಟಿದ್ರು. ಅದನ್ನು ಯಾವುದು ಅಂತ ನಾನು ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ. ಆ್ಯಂಡ್ ಇವರು ನಮ್ಮ ಅಪ್ಪ ಅಮ್ಮ, ಇವರು ಅಷ್ಟೇ ತುಂಬ ಏನು ಹೇಳ್ತಾರೆ, ಕ್ಯಾಮ್ರಾ ಮುಂದೆ ಎಲ್ಲ ಅವರು ಕಾಣಿಸ್ಕೊಳ್ಳೋದಿಲ್ಲ, ಅಪರೂಪ. ಸೊ ಅವ್ರಿಗೂ ನಾನು ಯಾರಿಗೇ ಆಗಲಿ ನಾನು ಫೋರ್ಸ್ ಮಾಡೋದಿಲ್ಲ, ಬನ್ನಿ ವ್ಲಾಗಲ್ಲಿ ಅಂತ. ಅವ್ರಿಗೆ ಖುಷಿ ಇದ್ದರೆ ಮಾತ್ರ ಅವರು ಬರಲಿ ಅಂತ ನಾನು ಸುಮ್ಮನಾಗ್ತೀನಿ. ಸೊ ಹಾಗಾಗಿ ನಿಮಗೆ ಯಾರು ಕಾಣಿಸ್ಕೊಳ್ಳೋದಿಲ್ಲ, ಯಾರು ತೋರಿಸಲ್ಲ ಅಂತ ನೀವು ಕೇಳ್ತೀರಾ ಅಷ್ಟೇ. ಆ್ಯಂಡ್ ಇದು ನಮ್ಮ ಅಪ್ಪ. ಸೊ ನೆಕ್ಸ್ಟು ನಮ್ಮ ಅಕ್ಕ, ನಮ್ಮ ಬಾವ ಅವರು ಕೂಡ ಬರ್ತಾರೆ, ನೋಡ್ಕೊಬಿಡಿ. ಇವತ್ತು ಮನೆಗೆ ಕರೆಸಿದ್ದೀನಿ, ಓಕೆನಾ. ಸೊ ಅವ್ರು ಬರ್ತಾನೆ ಇರ್ತಾರೆ, ಬಟ್ ನಾನು ಅವ್ರು ಬಂದಾಗೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗತ್ತಾ, ಹಾಗಾಗಿ ನಾನು ಮಾಡ್ಕೊಳ್ಳೋದಿಲ್ಲ. ನೀವು ಅದನ್ನು ಅವರು ವ್ಲಾಗಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ನಮ್ಮ ಅಕ್ಕ ಜಗಳ ಮಾಡ್ಕೊಬಿಟ್ಟಿದ್ದೀವಿ ಅನ್ನೋ ಥರ ನೀವು ಮಾತಾಡ್ತೀರಾ. ಸೊ ಆ ರೀತಿ ಏನೂ ಇಲ್ಲ, ನಾವು ನಾರ್ಮಲಾಗೇ ಇದ್ದೀವಿ, ಖುಷಿಯಾಗೇ ಇದ್ದೀವಿ.
ಇವತ್ತು ಫಸ್ಟ್ ಇಯರ್ ಆ್ಯನಿವರ್ಸರಿ ತುಂಬ ಸಿಂಪಲ್ಲಾಗೇ ನಡೀತು. ಆ್ಯಂಡ್ ನೆಕ್ಸ್ಟ್ ಇಯರು ಸೆಕೆಂಡ್ ಆ್ಯನಿವರ್ಸರಿ ಏನು ಬರುತ್ತೆ ಅದನ್ನು ಸ್ವಲ್ಪ ಬೇರೆ ಥರ ಮಾಡೋಣ. ಸೊ ಇವಾಗ ಊಟದ ಟೈಮು, ಎಲ್ಲ ಊಟ ಮಾಡ್ತಾಯಿದ್ದಾರೆ. ಆ್ಯಂಡ್ ಊಟ ಮಾಡಿದ್ಮೇಲೆ ಎಲ್ಲ ಅವ್ರ ಮನೆಗೆ ಹೋಗ್ತಾರೆ. ಆ್ಯನಿವರ್ಸರಿ ಸಿಂಪಲ್ ಆಗಿದ್ರು ತುಂಬಾ ಖುಷಿಯಿಂದ ಇದ್ದೀನಿ. ನಾನು ಮಾಡಿದೆ ನೋಡಿ, ಇವತ್ತು ಆ್ಯನಿವರ್ಸರಿ ಅಲ್ವಾ, ಪಾದ ಪೂಜೆ ಮಾಡಲಿಲ್ಲ, ಪಾದ ನಮಸ್ಕಾರ ಮಾಡಿದೆ. ಒಳ್ಳೇದು ಮಾಡಿರಿ, ಥ್ಯಾಂಕ್ ಯು ರೀ. 7 ಜನ್ಮಕ್ಕೂ ನೀವು 7 ಜನ್ಮ ಬೇಡ, ನಾನು ಹುಟ್ಟ ಎಲ್ಲ ಜನ್ಮಕ್ಕೂ ನೀವೇ ನನ್ನ ಗಂಟ ಆಗ್ಬೇಕು. ಕಾಲು ನೆಟ್ಗೆ ಬರ್ತಾ ಇಲ್ಲ. ಸೊ ನಾನು ಓಕೆ. ಸೊ ಇವಾಗ ಗಿಫ್ಟ್ ಇದೇನು ಇದೆ, ಇದನ್ನು ಓಪನ್ ಮಾಡೋಣ, ಏನಿದೆ ಅಂತ ನೋಡೋಣ. ಆ್ಯಕ್ಚುಲಿ ಆಂಟಿ ಮಗಳು ತಂದುಕೊಟ್ಟಿದ್ದು, ವಿಡಿಯೋದಲ್ಲಿ ನೋಡಿದ್ದೀರಾ ಅನ್ಕೋತೀನಿ. ಸೊ ಆಂಟಿ ಮಗಳು ತಂದುಕೊಟ್ಟಿದ್ದು. ಸೊ ಏನಿದೆ ನೋಡೋಣ. ಮಹಿ ನನಗೇನು ಗಿಫ್ಟ್ ಕೊಟ್ಟರು ಅಂತ ಕೇಳ್ತೀರಲ್ವಾ ನೀವು? ಏನು ಗಿಫ್ಟ್ ಕೊಟ್ಟರು ಗೊತ್ತಾ? 2 ಜೊತೆ ಕುರ್ತಾ ಕೊಡಿಸಿದ್ದಾರೆ. ನಾನೇನು ಗಿಫ್ಟ್ ಕೊಟ್ಟೆ ಅಂತ ಕೇಳ್ತೀರಲ್ಲ ಮಹಿಗೆ, ನಾನೇನು ಕೊಟ್ಟೇ ಇಲ್ಲ. ರಾಜಾರೋಷವಾಗಿ ಹೇಳ್ಕೊಬೇಕು, ಏನಾದ್ರು ಕೊಟ್ಟಿದ್ದೀವಿ ಕೊಟ್ಟಿಲ್ಲ ಅಂತ. ನಾನೇನು ಕೊಟ್ಟಿಲ್ಲ ಫ್ರೆಂಡ್ಸ್. ಇಷ್ಟರಲ್ಲೇ ಮಹಿ ಬರ್ಡೇ ಬರ್ತಾ ಇದೆ. ಸೊ ನೋಡೋಣ, ಅವತ್ತೊಂದು ದಿನ ಒಂದು ದೊಡ್ಡ ಗಿಫ್ಟ್ ಕೊಟ್ಬಿಡ್ತೀನಿ, ಆ್ಯನಿವರ್ಸರಿದು ಸೇರಿಸ್ಬಿಟ್ಟು. ನಿಜ ಹೇಳ್ತಾ ಇದ್ದೀನಿ, ನಾನು ಸುಳ್ಳೆಲ್ಲ ಹೇಳಲ್ಲ. ನೀವು ಕೂಡ ಶಾಕ್ ಆಗ್ತೀರಾ ಅಂತ ಗಿಫ್ಟ್ನ ಕೊಡ್ತೀನಿ. ಅವ್ರೇನು ಮಾಡ್ತಾರೆ ಗೊತ್ತಾ, IPL ಇವಾಗ ಸ್ಟಾರ್ಟ್ ಆಗಿರೋದು, IPL ನೋಡ್ತವ್ರೆ ಫೋನಲ್ಲಿ. ಅದಕ್ಕೆ ಅವರು ಕಾಣಿಸ್ಕೊಳ್ತಾ ಇಲ್ಲ, ಏನು ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಬೇಡಿ. ನೀವೇನಾದರೂ ಮಹಿ ನೋಡಬೇಕು ಅಂದರೆ ಈ ಫ್ರೇಮಲ್ಲಿದ್ದಾರೆ ನೋಡಿ. ಪಾಪು ಮಲ್ಕೊಂಡಿದ್ದಾನೆ, ಹಾಗಾಗಿ ನಾನು ಸ್ವಲ್ಪ ಈ ಆ್ಯಂಗಲಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ನನಗೇನು ಗೊತ್ತಾ, ನನಗೆ ಈ ರೀತಿ ಗಿಫ್ಟ್ ಬಾಕ್ಸೆಲ್ಲ ಅನ್ಬಾಕ್ಸ್ ಮಾಡೋಕ್ಕೆ ತುಂಬ ಇಷ್ಟ. ಯಾವಾಗ ಇಷ್ಟ ಅಂತ ಅಂದರೆ, ನನ್ನ ಬರ್ಡೇನ ಮಹಿ 23 ವರ್ಷದ ಬರ್ಡೇಗೆ 23 ಗಿಫ್ಟನ್ನ ನನಗೆ ಕೊಟ್ಟಿದ್ದು. ಆ ಗಿಫ್ಟನ್ನ ಒಂದೊಂದೇ ಗಿಫ್ಟನ್ನ ಓಪನ್ ಮಾಡ್ತಾ ಇರಬೇಕಾದ್ರೆ ಆ ಎಕ್ಸೈಟ್ಮೆಂಟು, ಆ ಖುಷಿ, ನೆಕ್ಸ್ಟ್ ಏನು ಸಿಗುತ್ತೆ ಅಂತ ಇರುತ್ತಲ್ಲ, ಅದು ಮಾತ್ರ ಅಲ್ಟಿಮೇಟ್. ಅಷ್ಟು ಚೆನ್ನಾಗಿತ್ತು. ಸದ್ಯ ಅದೇ ಲಾಸ್ಟ್ ನನ್ನ ಗಿಫ್ಟ್ಗಳು ಅನ್ಬಾಕ್ಸ್ ಮಾಡಿದ್ದು. ನೆಕ್ಸ್ಟ್ 25ನೇ ವರ್ಷದ್ದು ಗಿಫ್ಟ್, 25ನೇ ವರ್ಷ ಬರುತ್ತಲ್ವಾ, ಅವಾಗ 25 ಗಿಫ್ಟ್ ಕೊಡಬೇಕು. ಆ ಥರ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ ತಾನೆ. ಈಗ 23 ವರ್ಷಕ್ಕೆ 23 ಗಿಫ್ಟ್ ಕೊಟ್ಟ ಮೇಲೆ 25ನೇ, ಈಗ 24 ವರ್ಷದ್ದು ಬರ್ಡೇನ ಮಾಡಿಬಿಟ್ರು. ಹೋಗಿ ನೀವು ಪ್ರೆಗ್ನೆಂಟ್ ಬೇರೆ ಆಗಿದ್ದೆ ಅಂದ್ಬಿಟ್ಟು ನಾನು ಸುಮ್ಮನಾದೆ. 25ನೇ ವರ್ಷಕ್ಕೆ ಮಗನೂ ಬಂದವನೇ. ಸೊ 25ನೇ ವರ್ಷಕ್ಕೆ 25 ಥರ ಗಿಫ್ಟ್ ಕೊಡಬೇಕು ಅಲ್ವಾ? ಮತ್ತು ಆ ಎಕ್ಸೈಟ್ಮೆಂಟು, ಆ ಲವ್ವು, ಅದೆಲ್ಲ ಇರಬೇಕಲ್ಲ. ಸೊ ಇದು ಮೇ ಬಿ ಇದು ಯಾವುದೋ ಒಂದು ಫ್ರೇಮ್ ಅಂದ್ಕೊಳ್ತೀನಿ. ಏನಿದೆ ನೋಡೋಣ, ಏನಿದೆ. ವಾವ್, ಚೆನ್ನಾಗಿದೆ. ಇಲ್ಲ ಅದೇ ಚೆನ್ನಾಯ್ತಲ್ಲ, ಚೆನ್ನಾಗೈತೆ ಅಲ್ವಾ? ಏನು ಗೊತ್ತಾ, ಇಲ್ಲಿ ನಮ್ಮ ಫೋಟೋನ ಹಾಕೋಬೋದು. ಸೊ ಇಲ್ಲೇನು ಕಾಣಿಸ್ತಿದೆ ಫ್ರೇಮ್,
ಬೆಸ್ಟ್ ವಿಶಸ್ ಅಂತ ಇದೆ, ಚೆನ್ನಾಗಿದೆ. ಇವೆರಡು ಫ್ರೇಮಲ್ಲಿ ನಮ್ಮ ಫೋಟೋನ ಹಾಕೋಬೋದು. ಈ ರೀತಿ ರಿಮೂವ್ ಮಾಡಿ, ಹೀಗೆ ರಿಮೂವ್ ಮಾಡಿಬಿಟ್ಟು ಫೋಟೋ ಹಾಕೋಬೋದು. ನಂದು ಮಹಿದು ಫೋಟೋ ಹಾಕ್ತೀನಿ ಆ್ಯಂಡ್ ನನ್ನ ಮಹಿ ಪಾಪುದು ಒಂದು ಫೋಟೋ ಹಾಕ್ತೀನಿ ಸಣ್ಣದಾಗಿ ಈ ರೀತಿ ಮಾಡಿಬಿಟ್ಟು. ಅಲ್ಲಿವರೆಗೂ ಇದು ಹೀಗೆ ಇರಲಿ, ಹುಡುಗ ಹುಡುಗಿ ಕಪಲ್ಸ್ದು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಗಿಫ್ಟ್ ರಮ್ಯಾ, ಥ್ಯಾಂಕ್ ಯು. ತುಂಬ ಇಷ್ಟ ಆಯಿತು ನನಗೆ, ಕ್ಯೂಟಾಗಿದೆ. ಆ್ಯಂಡ್ ಫ್ರೇಮ್ ಇಲ್ಲಿ ನಮ್ಮದು ಫೋಟೋ ಫ್ರೇಮ್ ಹಾಕೋಬೋದು. ಸೊ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಲ್ಲರೂ ನನಗೆ ಯೂಟ್ಯೂಬಲ್ಲಿ ತುಂಬ ಜನ ನನಗೆ ಶಾಕ್ ಆಗ್ತಿದ್ದಿದ್ದೇನೆಂದರೆ ನಂದು ಆ್ಯನಿವರ್ಸರಿ ಅವರಿಗೆಲ್ಲ ಹೆಂಗೆ ಗೊತ್ತು ಅಂತಲೇ ನನಗೆ ಗೊತ್ತಿಲ್ಲ. ಸೊ ಅಡ್ವಾನ್ಸ್ ವಿಶಸ್ ಎಲ್ಲ ಕಳಿಸ್ತಾಯಿದ್ರು. ನಾನು ಮಹಿಗೆ ಹೇಳ್ತಾಯಿದ್ದೆ, ಇವ್ರಿಗೆಲ್ಲ ಹೆಂಗೆ ಗೊತ್ತು ನನ್ನ ಮದುವೆ ಆಗಿದ್ದ ದಿನ ಎಲ್ಲ ಅಂತ. ಸೊ ಅಷ್ಟು ಅಬ್ಸರ್ವ್ ಮಾಡ್ತೀರಾ ನೀವು, ನನ್ನ ಅಷ್ಟು ಲವ್ ಮಾಡ್ತೀರಾ ಅಂತ ನನಗೆ ನಿಜವಾಗ್ಲೂ ಅಡ್ವಾನ್ಸ್ ಆ್ಯನಿವರ್ಸರಿ ವಿಶ್ ಏನು ಬಂತು ಅವತ್ತೊಂದು ದಿನವೇ ನನಗೆ ಗೊತ್ತಾಗಿದ್ದು. ಇಷ್ಟೊಂದು ಅಬ್ಸರ್ವ್ ಮಾಡ್ತಾರೆ, ಪ್ರತಿಯೊಂದು ಡೇಟ್ ನೆನ್ಪಿಟ್ಕೊಂಡಿರ್ತಾರೆ ಇವರೆಲ್ಲ ಅಂತ. ತುಂಬಾ ಖುಷಿಯಾಯಿತು ನನಗೆ, ಎಷ್ಟು ಖುಷಿಯಿಂದ ಹೇಳ್ಕೊಂಡೆ ಗೊತ್ತಾ ಇದನ್ನೆಲ್ಲ. ಸೊ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಯಾರೆಲ್ಲ ನಾನು ವಿಶ್ ಮಾಡಿದ್ದೀರೋ ಅವ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಈ ವರ್ಷದ್ದು ಫಸ್ಟ್ ಆ್ಯನಿವರ್ಸರಿ ಏನಿದೆ ಸಿಂಪಲಾಗೆ ಮನೇಲೇ ಮಾಡ್ಕೊಂಡ್ವಿ, ಯಾಕಂದರೆ ಪಾಪು ಎಲ್ಲ ಇದ್ದಾನೆ. ಸೊ ನಾನು ಬೇರೆ ಬಾಣ್ತಿ ಅಲ್ವಾ, ಹಾಗಾಗಿ ಸಿಂಪಲಾಗೆ ಮನೇಲೇ ಮಾಡ್ಕೊಂಡ್ವಿ. ನೆಕ್ಸ್ಟ್ ಆ್ಯನಿವರ್ಸರಿ ಏನಿದೆ ಅದನ್ನು ನೋಡೋಣ. ಸೊ ಈಗ ಸದ್ಯಕ್ಕೆ ಮಹಿ ಅವರು ವಿಡಿಯೋ ಮುಂದೆ ಬರೋದಿಲ್ಲ, ಬಿಕಾಸ್ ಅವರು IPL ನೋಡ್ತಾ ಇದ್ದಾರೆ ಕ್ರಿಕೆಟ್ ಫೋನಲ್ಲಿ. ಸೊ ನಾನು ಪಾಪನು ಮಲ್ಕೊಂಡಿದ್ದಾನೆ, ನನಗೂ ಸುಸ್ತಾಗ್ತಾ ಇದೆ. ಊಟ ಮಾಡಿಬಿಟ್ಟು ಬಿರಿಯಾನಿ ಸಖತ್ತಾಗಿತ್ತು. ಆ್ಯಂಡ್ ನೀವು ಕೇಳ್ತಾ ಇದ್ರಿ ಅಲ್ವಾ ಬಿರಿಯಾನಿ ಒಂದು ವಿಡಿಯೋ ಮಾಡಿ ಐಶು ಅಂತ. ನಮ್ಮ ಅಮ್ಮನಿಗೆ ಹೇಳಿದ್ದೀನಿ, ಕಾಲ್ ಶೀಟ್ ತಗೊಂಡಿದ್ದೀನಿ. ಆದಷ್ಟು ಬೇಗ ಬಿರಿಯಾನಿ ಬ್ಲಾಗ್ ನನ್ನ ಚಾನಲಲ್ಲಿ ಬರುತ್ತೆ. ಆ್ಯಂಡ್ ಇವತ್ತು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದೀನಿ. ಸೊ ಇದೇ ಎನರ್ಜಿ ಎಲ್ಲ ಬ್ಲಾಗಲ್ಲೂ ಇರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದು ಸಿಂಪಲ್ ಬ್ಲಾಗು. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. ಲವ್ ಯು ಆಲ್. ಬಾಯ್. ಪಾಪು ಮಲ್ಕೊಂಡಿದ್ದಾನೆ, ಡಿಸ್ಟರ್ಬ್ ಮಾಡೋದು ಬೇಡ. ಗುಡ್ ನೈಟ್.